ಮರಕೋತಿ ಆಟ ಈ ಕಾಂಗ್ರೆಸ್ ಮಾಡ್ತಾ ಇದೆ. ಹಿಂದೆ ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮರಕೋತಿ ಆಟ ಆಡೋರು. ಒಬ್ಬ ಮರಕ್ಕೆ ಎಕ್ಕಿದ್ರೆ ಇನ್ನೊಬ್ಬ ಹಿಡಿಯಕ್ಕೆ ಹೋದ್ರೆ ಅವ್ನು ಕೆಳಕ್ಕೆ ಓಡ್ ಬರೋನು. ಇವನು ಮರಕ್ಕೆ ಹೋದ್ರೆ ಅವ್ನು ಕೆಳಗಡೆ, ಇವನು ಕೆಳಗಡೆ ಬಂದರೆ ಮರಕ್ಕೆ. ಹಂಗೆ ಇದು ನನ್ನ ಕ್ಯಾಬಿನೆಟ್ ಅದೇ ತಿಂಡಿ ತಿಂದು ಕೆಲಸ ಕಾರ್ಯ ಇಲ್ಲದೆ ಹೋಗಿರೋ ಅಂಥ ಕ್ಯಾಬಿನೆಟ್ ಅದು. ಇಂಥ ಪುರುಷಾರ್ಥಕ್ಕೋಸ್ಕರ ಯಾಕೆ ಕ್ಯಾಬಿನೆಟ್ ಕರಿಬೇಕಾಯಿತು? ಮತ್ತು ಕ್ಯಾಬಿನೆಟ್ ಕರೆದು ಎಲ್ಲ ರಿಟರ್ನ್ ಅಬ್ಜೆಕ್ಷನ್ ಕೊಡಬೇಕಂತೆ. ಅಬ್ಜೆಕ್ಷನ್ನು ಏನೋ ಇದ್ರೆ ಯಾಕೆ ಅಂದರೆ ಸಿದ್ದರಾಮಯ್ಯ ಅದರಲ್ಲೂ ಟ್ರಿಕ್ಸು. ನಾಳೆ ಡಿ ಕೆ ಶಿವಕುಮಾರ್ ಕೊಟ್ಟರು ಅಂತ ಇಟ್ಕೊಳ್ಳಿ ಒಕ್ಕಲಿಗರ ಪರವಾಗಿ, ಅದನ್ನು ಜಗತ್ ಜಾಹೀರಾತ ಮಾಡೋದು. ಇನ್ನೊಬ್ಬರು ಯಾರೋ ಮಂತ್ರಿ ಚಲುವರಾಯಸ್ವಾಮಿ ಕೊಟ್ಟು ಅದನ್ನು ಜಗತ್ ಜಾಹೀರಾತ. ಇನ್ನೊಬ್ಬ ಲಿಂಗಾಯತ ಮಂತ್ರಿ ಯಾರನ್ನ ಕೊಟ್ಟರೆ ಅದನ್ನು ಜಗತ್ ಜಾಹೀರಾತ ಮಾಡೋದು. ಇವೆಲ್ಲ ಚುನಾವಣೆಯಲ್ಲಿ ಅವ್ರ ವಿರುದ್ಧ ಬಳಸ್ಕೊಳಕ್ಕೆ ಮಾಡಿರೋ ಸಿದ್ದರಾಮಯ್ಯನವರ ಕುತಂತ್ರ ಇದು. ಅವರ ಸಂಪುಟದ ಸಚಿವರನ್ನೇ ಈ ಜಾತಿಯ ಬಲೆಯಲ್ಲಿ ಸಿಕ್ಕಾಕಿ ಅವ್ರಿಗೆ ಅವಮಾನ ಮಾಡುವಂಥದ್ದಕ್ಕೆ ತಯಾರು ಮಾಡಿರುವಂಥ ಸೂತ್ರ ಇದು. ಈಗ ಹೆಂಗೋ ಡಿಸೆಂಬರಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳಕ್ಕೋಸ್ಕರ ಮಾಡಿರೋ ಕುತಂತ್ರ. ಮತ್ತು ನೀವು ಸಿದ್ದರಾಮಯ್ಯ 2016ರಿಂದನೂ ಕೂಡ ಈಗ 25ನೇ ಇಸ್ವಿ ಇಷ್ಟುವರೆಗೂ ಏನು ಸಿದ್ದರಾಮಯ್ಯನವರು ಅವ್ರ ಗ್ಯಾಂಗು ಏನು ಕಡಲೆಕಾಯಿ ತಿಂತಾ ಇದ್ರ? ಮಣ್ಣೆ ಮಾಡಂಗಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗೆ ಮಣ್ಣೆ ಮಾಡ್ಬೋದಾಯಿತು. ಅಥವಾ JDS ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದಲ್ಲಿ ಇವರೇ ಸಮನ್ವಯ ಸಮಿತಿಯ ಚೇರ್ಮನ್ನು. ಆ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು, ಬಾಯಿ ಹೊಲ್ಕೊಂಬಿಟ್ಟಿದ್ರು, ಸೂಜಿ ದಾರ ತಗೊಂಡು ಹೊಲ್ಕೊಂಬಿಟ್ಟಿದ್ರು. ಅವಾಗ ಯಾಕೆ ಮಾಡಲಿಲ್ಲ? ನಿಮ್ಮದೇ ಸರ್ಕಾರ, ನಿಮ್ಮ ಬೆಂಬಲದಲ್ಲಿದ್ದ ಸರ್ಕಾರ. ನೀವು ಒಂದು ಆವಾಜ್ ಹಾಕಿದರೆ ಅವಾಗೆ ಜಾಲ ಆಗ್ಬಿಡ್ತಾ ಇತ್ತಲ್ಲ, ಅವಾಗ ಯಾಕೆ ಮಾಡಲಿಲ್ಲ? ಇಲ್ಲಿ ಈ ಜಾತಿ ಗಣತಿಯಲ್ಲಿ ಗೊಂದಲದ ಗೂಡಾಗ್ಬಿಟ್ಟಿದೆ. ಈಗ ಪರಮ ಪೂಜ್ಯರಾದಂಥ ಸಿದ್ಧಗಂಗಾ ಮಠ, ಸಾವಿರಾರು ವರ್ಷ ಇತಿಹಾಸ ಇರುವಂಥದ್ದು. ಸಿದ್ಧಗಂಗಾ ಮಠದಲ್ಲಿ ಹೆಸರು ಕೇಳದೇ ಇರೋರು ಕರ್ನಾಟಕದಲ್ಲಿ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸಿದ್ಧಗಂಗಾ ಮಠದಲ್ಲಿ ಅಷ್ಟು ಜನಗಳಿಗೆ ವಿದ್ಯೆಯನ್ನು ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಸೆನ್ಸಸ್ ಹೋಗಿಲ್ಲ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಈಗ ಅಂಥ ಒಂದು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೆ ಆಗಿಲ್ಲ ಅಂದರೆ ಇನ್ನು MLAಗಳು, ಕಾಂಗ್ರೆಸ್ಸಿನ MLA ಬಸವರಾಜ್ ದಾವಣಗೆರೆ ಅವರು ನಮ್ಮನೆಗೂ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಮನೆಗೆ ಬಂದಿಲ್ಲ ಅಂತೇಳಿ ಹೇಳೋರ್ದು ಕೋಟ್ಯಾಂತರ ಜನಸಂಖ್ಯೆ ಆಗೋಗ್ಬಿಟ್ಟಿದೆ. ಈ ಜಾತಿ ಗಣತಿ ಮಾಡಿರೋದೇ ಒಂದು ಅವೈಜ್ಞಾನಿಕ ಅಂತ ಅದನ್ನು ಕೀಟ್ಲೆ ಮಾಡಿದ್ರು. ಕೆಲವರೆಲ್ಲ ಕಾಂಗ್ರೆಸ್ ಅವರು ಕೀಟ್ಲೆ ಮಾಡ್ತಾರೆ. ಅವೈಜ್ಞಾನಿಕ ಅಂದರೆ ಏನು ಅಂತ ಫಿಲ್ ಮಾಡೋಕ್ಕೆ ಶಾಲಾ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಮಾಧ್ಯಮದಲ್ಲಿ ಅವಾಗೆ ಬಂದೋಗಿದೆ. ಫಿಲ್ ಮಾಡೋಕ್ಕೆ ಶಾಲಾ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದೇ ಕಡೆ ಕೂತ್ಕೊಂಡು ಡಾಟಾ ಮಾಡಿದ್ದಾರೆ. ಈ 165 ಕೋಟಿ ಏನು ಖರ್ಚಾಗಿದೆ ಅದು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ. ಖರ್ಚೆ ಅವರು ಸೆನ್ಸಸ್ ಮಾಡೋಕ್ಕೆ ಮನೆಗೆ ಹೋಗಿದ್ರೆ ದುಡ್ಡು ಎಲ್ಲೋಯ್ತಂಗಾರೆ 165 ಕೋಟಿ ಯಾರ ಜೋಬಿಗೆ ಹೋಗಿದೆ? ಮತ್ತು ಅವರು ಸರಿಯಾಗಿ ಮಾಡಿದರೆ ಅವ್ರಿಗೆ ಭಯ ಇಲ್ಲ ಅಂದಿದ್ರೆ ಅವ್ನು ಸೈನ್ ಹಾಕಬೇಕಾಯಿತು. ಯಾಕೆ ಸೈನ್ ಹಾಕ್ದಿರೋ ಓಡೋದ?